ಭಾಳಷ್ಟು ಜನರು ಲಿಂಗೇಗೌಡರ ಬಗ್ಗೆ ಮಾತಾಡುವಂಥವ್ರು, ಅವರ ವಿಚಾರಗಳನ್ನ ಹಂಚ್ಕೊಳ್ಳೋದಕ್ಕೆ ಭಾಳಷ್ಟು ಜನರು ಇದ್ದರು. ಆದರೆ ನನಗೆ ಯಾಕೆ ಇಷ್ಟಬೇಕಾದ್ರೂ ಗೊತ್ತಾಗಲಿಲ್ಲ. ನನಗೆ ಇವತ್ತಿಂದ ನಾಗಲೇ ಹೇಳಿದಾಗ ಇವತ್ತು ಇಂತಹ ಒಂದು ದಿನ ಬರುತ್ತೆ ಅಂತ ಕೂಡ ನಾನು ಮನಸ್ಸಲ್ಲೂ ನೆನೆಸ್ಕೊಂಡಿರಲಿಲ್ಲ. ನನಗೆ ಪದೇ ಪದೇ ಈ ಥರದ್ದು ಲಿಂಗೇಗೌಡರ ಬಗ್ಗೆ ಘಟನೆ ನಡೆದಾಗಿಂದ ಅವ್ರದ್ದು ಸುದ್ದಿ, ಅವ್ರ ಹೆಸರು ಯಾರಾದರೂ ಪ್ರಸ್ತಾಪ ಮಾಡಿದ್ರೆ ನನಗೊಂದು ರೀತಿ ಏನೋ ಎದೆಯಲ್ಲಿ ಇರ್ದಂಗೆ ಆಗುತ್ತೆ ನನಗೆ ಆವತ್ತಿನ ಘಟನೆ ಆದಾಗಿಂದ. ಸೊ ನನಗೆ ಲಿಂಗೇಗೌಡರು ಅಷ್ಟು ಆತ್ಮೀಯವಾಗಿ ಇದ್ದರು. ಪಕ್ಷ ಸ್ಥಾಪನೆ ಆದಾಗಿಂದ, ನಾನು ಲಿಂಗೇಗೌಡರು ಸಂಪರ್ಕಕ್ಕೆ ಬಂದಾಗಿಂದ ಲಿಂಗೇಗೌಡರು ಒಂದು ರೀತಿಯಾಗಿ ನಮಗೆ ಇಡೀ KRS ಪಕ್ಷದಲ್ಲಿ, ಕೇವಲ ನನಗಲ್ಲ, ನಮ್ಮ ಪಕ್ಷದಲ್ಲಿ ಒಂದು ರೀತಿ ರವಿ ಕೃಷ್ಣಾರೆಡ್ಡಿ ಅವರು ತಂದೆ ತರಕ್ಕೆ ಭಾಳ ನಿಷ್ಠುರವಾಗಿ ನಡ್ಕೊಳ್ತಾ ಪಕ್ಷ ನಮ್ಮನ್ನು ನಡೆಸ್ತಾ ಇದ್ದರೆ, ಅವರು ಮಾತೃ ಹೃದಯದ ತಾಯಿ ಹಾಗೆ ನಮ್ಮನ್ನೆಲ್ಲ ಸದಾ ನಮಗೇನಾದ್ರೂ ಸಮಸ್ಯೆ, ಗೊಂದಲ, ಅದು ವೈಯಕ್ತಿಕವಾಗಿರ್ಬೋದು ಅಥವಾ ಪಕ್ಷದ ವಿಚಾರಗಳಾಗಿರ್ಬೋದು, ನಮ್ಗೆ ಯಾವುದೇ ಥರದ ಗೊಂದಲ ಮತ್ತು ಸಮಸ್ಯೆಗಳಾದರೆ ನಾವು ಮೊದಲು ಕರೆ ಮಾಡ್ತಿದ್ದು ಮತ್ತು ನಮ್ಮ ಗೊಂದಲ ಮತ್ತು ಸಮಸ್ಯೆಗಳನ್ನು ಒಂದು ರೀತಿ ಸ್ಕ್ರೀನಿಂಗು ಲಿಂಗೇಗೌಡರ ಹತ್ರ ಅದನ್ನು ಮೊದಲನೇ ಹಂತದಲ್ಲಿ ಬಗೆಹರಿಸ್ಕೊಂಡು ಅದನ್ನು ಅಧ್ಯಕ್ಷ ಮಟ್ಟ ತಗೊಂಡು ಹೋಗ್ಬೋದಾ ಬೇಡವಾ, ಆ ಥರದ ಪಕ್ಷದ ವಿಚಾರಗಳಾದರೆ ಅಥವಾ ಹತ್ತಿರ ವೈಯಕ್ತಿಕ ವಿಚಾರಗಳಾದರೆ ಲಿಂಗೇಗೌಡರಿಗೆ ಈ ಥರಕ್ಕೆ ಗೊಂದಲ ಆಗ್ತಾ ಇದೆ, ಸಮಸ್ಯೆಗಳು ಅನ್ನಿಸ್ತಾ ಇದೆ, ಏನು ನಿರ್ಧಾರ ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಅಂತೇಳಿ ಈ ಥರದ ಸಮಸ್ಯೆಗಳನ್ನ ಬಗೆಹರಿಸ್ಕೊತಾ ಇದ್ದಿದ್ದು ನಾವು ಲಿಂಗೇಗೌಡರ ಹತ್ರ. ಸೊ ಇವತ್ತು KRS ಪಕ್ಷದಲ್ಲಿ ನಾವೆಲ್ಲರೂ ಆ ಥರದ ಒಂದು ಅಮ್ಮನ ರೀತಿಯಾಗಿದ್ದಂಥ ಲಿಂಗೇಗೌಡರನ್ನ ಕಳ್ಕೊಂಡಿದ್ದೀವಿ. ಆದರೆ ಕೇವಲ ಅವರು ಅಷ್ಟೇ ಆ ರೀತಿಯಾಗಿ ನಮ್ಮನ್ನು ಏನೋ ತಲೆ ಸವರಿ ನಮಗೆ ಸಮಾಧಾನ ಮಾಡಿ ಮಾತಾಡ್ತಾ ಇರಲಿಲ್ಲ. ಅದ್ರ ಜೊತೆಗೆ ನಾವು ಹೇಗೆ ರೂಪುಗೊಳ್ಳಬೇಕು, ಮುಂದಿನ ದಿನಗಳಲ್ಲಿ ನಾವೆಲ್ಲ ಇಲ್ಲಿ ಯಾಕೆ ಯಾವ ಉದ್ದೇಶಕ್ಕಾಗಿ ಸೇರಿದ್ದೀವಿ, ಯಾವ ಕಾರಣಕ್ಕಾಗಿ ನಾವೆಲ್ಲ ಇವತ್ತು ಒಗ್ಗೂಡಿದ್ದೀವಿ, ಆ ಕಾರಣವನ್ನು ಒಂದು ಗುರಿಯನ್ನು ಮುಟ್ಟಬೇಕಾದ್ರೆ ನಾವೆಲ್ಲರೂ ಯಾವ ರೀತಿಯಾಗಿ ನಡ್ಕೋಬೇಕು, ಯಾವ ರೀತಿಯಾಗಿರ್ಬೇಕಂತ ಅವ್ರಿಗೆ ಭಯಂಕರ ಬದುಕಿನ ಎಕ್ಸ್ಪೀರಿಯೆನ್ಸು. ನನಗಂತೂ ಅವರು ನಾನು ಬದುಕನ್ನ ಯಾವ್ಯಾವ ಥರದ ಎಕ್ಸ್ಪೀರಿಯೆನ್ಸ್ನ ನಾನು ಮಾಡ್ಬೋದಾಗಿತ್ತೋ, ಮಾಡೋದಕ್ಕೆ ನಾನು ದಾರಿ ತಪ್ಪೋದಾಗಿತ್ತೋ ಆ ಥರದ್ದು ಎಲ್ಲ ಬದುಕಿನ ಎಕ್ಸ್ಪೀರಿಯೆನ್ಸ್ನ ನನ್ನ ತಲೆಗೆ ಅವರು ಹೇಳ್ತಾ ಇದ್ರು. ಯಾವ್ಯಾವ ದಾರಿಯನ್ನು ತೊಂದರೆ ನಮ್ಗೆ ಏನೆಲ್ಲ ಅನುಭವಗಳಾಗ್ತವೆ ಮತ್ತು ನಾವು ಹೇಗೆಲ್ಲ ಬದುಕಿನ ತಿರುವನ್ನು ಬದುಕಿನ ನಮ್ಮ ಬದುಕಿನ ದಾರಿ ಬದಲಾಗುತ್ತೆ ಅನ್ನೋದನ್ನು ಅವರು ಹೇಳ್ತಾ ಇದ್ರು. ಸೊ ಹಾಗಾಗಿ ಲಿಂಗೇಗೌಡರು ನಮಗೆ ಒಂದು ರೀತಿ ದಾರಿದೀಪವಾಗಿದ್ದರು. ಸದಾ ಚೈತನ್ಯವನ್ನು, ನಮ್ಮೆಲ್ಲರಿಗೂ ಒಂದು ಶಕ್ತಿ ಕುಂದಿದಾಗಂತೂ ನಮ್ಮೆಲ್ಲರಿಗೂ ಮೊದಲು ಫೋನ್ ಮಾಡಿ, ನನಗೆ ಯಾವುದೇ ಸಂದರ್ಭದಲ್ಲಿ ಶಕ್ತಿ ಕುಂದಿದಾಗ, ಏನೋ ನಿರಾಸೆಗಳಾದಾಗ ಅಥವಾ ಆಶಾವಾದ ಕಡಿಮೆ ಆಯಿತು ಅಂತ ನನಗೆ ಅನ್ನಿಸ್ದಾಗ ನಾನು ಫೋನ್ ಮಾಡ್ತಾ ಇದ್ದೆ ಲಿಂಗೇಗೌಡರು. ಇದು ಬಹುಶಃ ನನ್ನೊಬ್ಬನ ಪರಿಸ್ಥಿತಿ ಅಲ್ಲ, ಲಿಂಗೇಗೌಡರು ಸಂಪರ್ಕದಲ್ಲಿರೋರ ಪ್ರತಿಯೊಬ್ಬರೂ ಹಾಗೇನೆ ಲಿಂಗೇಗೌಡರನ್ನ ಹಾಗೆ ಭಾವಿಸ್ಕೊಂಡಿದ್ದು. ಅವರೊಬ್ಬ ಒಂದು ದೊಡ್ಡ ಕೌನ್ಸಿಲರ್ ರೀತಿಯಾಗಿ ಕೆಲಸ ಮಾಡ್ತಾಯಿದ್ರು, ಪ್ರತಿಯೊಬ್ಬರಿಗೂ ಸಮಯ ಕೊಡ್ತಾಯಿದ್ರು. ಅವ್ರು ಯಾರೋ ಒಂದು ವಿಚಾರ ತಿಳಿದ ತಕ್ಷಣ ವೈಯಕ್ತಿಕವಾಗಿ ನನಗೇನೆ ಯಾವುದೋ ಒಂದು ವಿಚಾರವಾಗಿ ಅಥವಾ ಯಾರೋ ಒಬ್ಬ ಜೊತೆ ಹೆಚ್ಚು ಮಾತಾಡಬೇಕಂತ ಅಂದರೆ ಸಾಧ್ಯ ಆಗಲ್ಲ. ಅದರಲ್ಲೂ ಹೆಚ್ಚು ಜನ ಹತ್ರ ಮಾತಾಡಬೇಕಂತ ಅಂದರೆ ಸಾಧ್ಯನೇ ಆಗಲ್ಲ, ಒಬ್ಬರ ಹತ್ರನೇ ಭಾಳ ಮಾತಾಡೋಕ್ಕಾಗಲ್ಲ. ಅಂಥದ್ರಲ್ಲಿ ಲಿಂಗೇಗೌಡರು ಎಷ್ಟು ಜನ ಆದರೂ ಬರಲಿ, ಪಕ್ಷದಲ್ಲಿ ನೂರಾರು ಜನರು, ಪಕ್ಷದ ಕಾರ್ಯಕರ್ತರು, ಸೈನಿಕರು, ಪದಾಧಿಕಾರಿಗಳು, ಸ್ನೇಹಿತರು ಬಂದರೂ ಅವರನ್ನು ಬಹಳ ಆತ್ಮೀಯವಾಗಿ ಗಂಟೆಗಟ್ಟಲೆ ಮಾತಾಡ್ತಾ ಇದ್ದಾರೆ. ಬಹುಶಃ ಇಲ್ಲಿರೋರಲ್ಲಿ ನಮ್ಮ ಪಕ್ಷದಲ್ಲಿ ಸಕ್ರಿಯವಾಗಿ ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ಲಿಂಗೇಗೌಡರನ್ನ ಹತ್ತರಿಂದ ಬಲ್ಲವರಿಗೆ ಪ್ರತಿಯೊಬ್ಬರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಲಿಂಗೇಗೌಡರು ಗಂಟೆಗಟ್ಟಲೆ ಅವ್ರ ಹತ್ರ ಪ್ರತಿಯೊಬ್ಬರ ಹತ್ರ ಮಾತಾಡ್ತಾ ಇದ್ರು. ಅವರು ಬೇಜಾರು ಮಾಡ್ಕೊಳ್ತಾ ಇರಲಿಲ್ಲ. ಯಾವುದೇ ವ್ಯಕ್ತಿಯನ್ನು ತುಂಬ ಏನಂತಾರೆ, ಅವರು ಯಾವುದೋ ಒಂದು ಸಂದರ್ಭದಲ್ಲಿ ದುಃಖದಲ್ಲೋ ನೋವಲ್ಲೋ ಅಥವಾ ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ಅವರಿದ್ದಾಗಲೂ ಕೂಡ, ಅವರು ನಿಜವಾಗ್ಲೂ ತಪ್ಪು ಮಾಡಿದರೂ ಕೂಡ ಅವರನ್ನು ತಪ್ಪಿತಸ್ಥರನ್ನಾಗಿ ನೋಡ್ತಾ ಇರಲಿಲ್ಲ ಲಿಂಗೇಗೌಡರು. ಇದೆಲ್ಲ ಬಿಡ್ರಿ, ಸಾಮಾನ್ಯ ನಡೆಯುತ್ತೆ, ಆಗ್ತಾ ಇರುತ್ತೆ, ಬನ್ನಿರಿ, ಏನ್ರಿ ನಿಂದು ಬನ್ನಿರಿ ಅಂತೇಳಿ ಕರೆದಿ ಉರಿದುಂಬಿಸಿ ಕೆಲಸ ಮಾಡಿಸುವಂಥ ವ್ಯಕ್ತಿತ್ವಗಳವರು. ಸೊ ಅಂಥ ಒಂದು ಚೈತನ್ಯವನ್ನು ಇವತ್ತು ನಾವು ಇಷ್ಟು ಬೇಗ ಕಳ್ಕೊತೀವಿ ಅಂತ ಹೇಳಿ ನನಗೆ ಅನಿಸಿರಲಿಲ್ಲ. ಲಿಂಗೇಗೌಡರು ಕೀರ್ತಿ, ಲಿಂಗೇಗೌಡರ ಪೊಟೆನ್ಷಿಯಾಲಿಟಿ ಬಗ್ಗೆ ನಾವು ಯಾರಿಗೂ ಏನು ಸಂಶಯ ಇಲ್ಲ. ಇಲ್ಲಿ ನನ್ನಾಗೇನೆ
ಸೊ ಅವ್ರಿಗೆ ಅಷ್ಟು ಪೊಟೆನ್ಷಿಯಾಲಿಟಿ ಇತ್ತು. ಅವರು ನಿಜಕ್ಕೂ ಈ ದೇಶವನ್ನು, ಈ ರಾಜ್ಯವನ್ನು ಮತ್ತು ದೇಶವನ್ನು ಆಳ್ತಕ್ಕಂಥ ಶಕ್ತಿ ಅವ್ರಿಗಿತ್ತು. ಆ ಎನರ್ಜಿನ ಅವರು ತೋರಿಸಿದ್ರು. ಅದು ನಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ವಿಧಿ ಆಟ ಬೇರೆಯೇ ಇತ್ತು ಅಂತ ಕಾಣುತ್ತೆ. ಅವರು ಅವರ ಶಕ್ತಿಯನ್ನು ನಿರೂಪಿಸ್ಕೊಳ್ಳೋದಕ್ಕೆ ನಾವೆಲ್ಲರೂ ಹೆಚ್ಚೆಚ್ಚು ದುಡಿಯೋದಕ್ಕೆ ಸನ್ನದ್ಧರಾಗಿರ್ತಕ್ಕಂಥ ಸಂದರ್ಭದಲ್ಲೇ ಅವರು ನಮ್ಮನ್ನೆಲ್ಲ ಬಿಟ್ಟೋಗಿದ್ದಾರೆ. ನಮಗೆ ಪ್ರತಿಯೊಬ್ಬರು ಹೇಳ್ತಾ ಇರೋರಿಗೆ ನಮಗೆ ಇವತ್ತು ಅವರ ಆಶಯಗಳನ್ನು, ಅವರ ಗುರಿ ಉದ್ದೇಶಗಳು ಏನಿದ್ರು ಮತ್ತು ಲಿಂಗೇಗೌಡರು ಎಲ್ಲವನ್ನ ನ್ಯಾಯದ ತಕ್ಕಡಿಯಲ್ಲಿ ಯಾವುದೋ ಒಂದು ನಾವು ನಮ್ಮ ಪಕ್ಷದಲ್ಲಿ ರವಿಕೃಷ್ಣಾರೆಡ್ಡಿ ಅವರು ಪ್ರಾಮಾಣಿಕತೆ ವಿಚಾರದಲ್ಲಿ, ನ್ಯಾಯ ನೀತಿಯ ವಿಚಾರದಲ್ಲಿ ಅವರು ಎಷ್ಟು 100% ಆಗಿದ್ದಾರೋ ಅಷ್ಟೇ ಆ ರೀತಿಯಲ್ಲಿ ಅಷ್ಟೇ 100% ನ್ಯಾಯ ನೀತಿ ಧರ್ಮದ ದಾರಿಯಲ್ಲೇ ನಡಿಬೇಕು ಅಂತೇಳಿ ಪ್ರತಿಪಾದಿಸಿದಂಥವರು ಲಿಂಗೇಗೌಡರು. ಯಾವುದೇ ವಿಚಾರವನ್ನು ಕೂಡ ನ್ಯಾಯದ ತಕ್ಕಡಿನಲ್ಲೇ ತೂಗಿ ನೋಡಬೇಕು. ಅದು ಪಕ್ಷದವರಾಗಿರಲಿ, ಪಕ್ಷದವರ ಹೊರಗಿನವರಾಗಿರಲಿ. ನಾವೆಷ್ಟೋ ಸಂದರ್ಭದಲ್ಲಿ ಪೊಲೀಸರು ಅವರು ಇವರು ಸರ್ಕಾರಿ ಅಧಿಕಾರಿಗಳ ಜಗಳ ಮಾಡಿಕೊಂಡಾಗ ನಾವು ನಮ್ಮ ಪಕ್ಷದಲ್ಲಿ ಇದುವರೆಗೂ ಯಾವುದೇ ಟ್ಯಾಕ್ಟಿಕ್ಸ್ ಆಗಲಿ ಅಥವಾ ಇನ್ಯಾವುದೋ ವಾಮ ಮಾರ್ಗಗಳಿಂದ ಅವರನ್ನ ಏನು ಬಲಿ ಹಾಕಬೇಕು ಅನ್ನೋದಾಗಲಿ ಅಥವಾ ಅವ್ರನ್ನ ಯಾರೋ ನಮಗೆ ಅನ್ಯಾಯ ಮಾಡಿದಾಗ್ಲೂ ಅವರ ಬೆನ್ನತ್ತಿ ನಾವು ಅವ್ರನ್ನ ಹೊಡಿಬೇಕನ್ನೋ ವಿಚಾರವಾಗಿ ಲಿಂಗೇಗೌಡರು ನಮಗೆ ಕಡಾಖಂಡಿತವಾಗಿ ಹೇಳ್ತಾ ಇದ್ರು. ಆ ರೀತಿ ಯೋಚನೆ ಮಾಡಬಾರ್ದು ನಾವು. ನಮ್ಮ ಉದ್ದೇಶ ಅದಲ್ಲ, ನಮ್ಮ ಗುರಿ ದೊಡ್ಡದಿದೆ, ನಮ್ಮ ಗುರಿ ಬೇರೆ ಇದೆ. ಹಾಗಾಗಿ ಇವರೆಲ್ಲ ನಮ್ಮ ಯಾರೋ ಸಣ್ಣ ಪುಟ್ಟ ಕಾಲಾಳುಗಳು, ಪಾಪ ಇವರು ಅಮಾಯಕರು. ಅವರ ಒಂದು ಸಾಂದರ್ಭಿಕ ಒತ್ತಡದ ಕಾರಣಕ್ಕಾಗಿ ಅವರೆಲ್ಲ ನಮಗೆ ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ. ಹಾಗಾಗಿ ನಾವು ಅವ್ರ ಹಿಂದೆ ಬೀಳೋದು ಬೇಡ. ನಮಗೆ ಅನ್ಯಾಯ ಆದ್ರೂ ನೋವಾದ್ರೂ ನಾವು ಸಹಿಸಿಕೊಂಡು ಮುಂದುವರಿಯೋಣ. ಇದೊಂದು ಬದುಕಿನ ದೊಡ್ಡ ಆಟ. ಇದು ಬದುಕಿನ ಬೇರೆ ಬೇರೆ ಆಯಾಮಗಳಲ್ಲಿ ನಾವು ಬದುಕನ್ನು ನೋಡ್ಬೇಕಂತ. ಆ ಬದುಕನ್ನ ಹಲವಾರು ಆಯಾಮಗಳಲ್ಲಿ ನಮಗೆ ಅವರು ಒಂದೊಂದು ಆಯಾಮಗಳಲ್ಲೂ ಬದುಕನ್ನು ಅವರು ಈ ರೀತಿ ಬದುಕು ಅಂತ ಹೇಳಿದಾಗ ನನಗಂತೂ ಆಶ್ಚರ್ಯ ಆಗೋದು. ಬದುಕನ್ನು ಈಗೆಲ್ಲ ನೋಡ್ಬೋದಾ ನಾವು ಅಂತ ಹೇಳಿ. ಸೊ ಹಾಗಾಗಿ ಆ ಥರದ ಬದುಕಿನ ಹಲವು ಆಯಾಮಗಳಲ್ಲಿ ಬದುಕನ್ನು ನೋಡಿ ನಾವು ಒಂದು ನ್ಯಾಯವಾದ ಮಾರ್ಗದಲ್ಲೇ ನಡೆಯಬೇಕು ಅಂತ ಹೇಳಿ ನಡೆದಂಥವ್ರು. ಹಾಗೆಯೇ ಅದನ್ನು ಬೇರೆಯವರಿಗೆ, ನನ್ನಂಥವ್ರಿಗೆ ಕಲಿಸಿದಂಥವ್ರು. ನನಗೆ ಅವರೊಬ್ಬರು ಮಾರ್ಗದರ್ಶಿಗಳು, ಗುರುಗಳು, ನಮ್ಮ ನಾಯಕರು ಅಂತ ಹೇಳ್ಕೊಳ್ಳೋದು. ಅವರೊಬ್ಬ ನಮ್ಮ ಇವತ್ತಿನ ಸಂದರ್ಭದಲ್ಲಿ ಬೇರೆ ಬೇರೆ ಪಕ್ಷದ ಜನರು ಬೇರೆ ಬೇರೆ ರೀತಿಯಲ್ಲಿ ನಾಯಕರು ಹಾಗೆ ಹೀಗೆ ಅಂತ ಹೇಳ್ಕೊಳ್ಬೋದು. ಆದರೆ ಲಿಂಗೇಗೌಡರು ನಮಗೆ ನಿಜವಾದ ನಾಯಕರಾಗಿದ್ದರು. ನಮ್ಮ ಹೆಮ್ಮೆಯ ನಾಯಕರಾಗಿದ್ದರು. ದುರಂತ ಅಂಥ ದೊಡ್ಡ ಪೊಟೆನ್ಷಿಯಾಲಿಟಿ ಇರ್ತಕ್ಕಂಥ ನಾಯಕರನ್ನ ನಾವಿನ್ನ ಹೆಚ್ಚು ಜನರಿಗೆ ಅವರು ರೀಚ್ ಆಗೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಆ ವಿಚಾರದಲ್ಲಿ ಅವರಿಗೆ ರವಿಕೃಷ್ಣಾರೆಡ್ಡಿ ಅಂತ ನಾಯಕರು ಹೆಚ್ಚು ಜನರಿಗೆ ರೀಚ್ ಆಗ್ತಾ ಇಲ್ಲ. ಹೆಚ್ಚು ನಮ್ಮ ರವಿಕೃಷ್ಣಾರೆಡ್ಡಿ ನಾಯಕರನ್ನ ಜನರು ಇನ್ನೂ ಒಂದು ರೀತಿಯಾಗಿ ಅವರಿಗೆ ಸಿಗಬೇಕಾದಂಥ ರೀತಿಯ ಗೌರವ ಮತ್ತು ಸ್ಥಾನಮಾನ ಈ ಇವತ್ತಿನ ಸಮಾಜದಲ್ಲಿ ಸಿಗ್ತಾ ಇಲ್ಲ ಅಂತ ಹೇಳಿ ಅವರಿಗೆ ಸಾಕಷ್ಟು ನೋವಿತ್ತು. ಆ ವಿಚಾರವಾಗಿ ಕಳೆದ ಬಾರಿ ರವಿಕೃಷ್ಣಾರೆಡ್ಡಿ ಅವರಿಗೆ ನಾವು 50ನೇ ವರ್ಷದ ಹುಟ್ಟುಹಬ್ಬದ ಸಮಾರಂಭವನ್ನು ಆಚರಣೆ ಮಾಡಿದಾಗ ಅವರು ಈ ರೀತಿಯಾಗಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಹೇಳಿದರು. ಭಾಳ ಗದ್ಗದಿತರಾಗಿ ಹೇಳಿದರು, ನಮಗೆ ರವಿಕೃಷ್ಣಾರೆಡ್ಡಿ ಅವರಿಗೆ ಆ ಥರ ಸ್ಥಾನಮಾನ ಸಿಗದಿರೋದಕ್ಕೆ ಭಾಳ ಬೇಸರ ಇದೆ, ಈ ನಾಡು ಅವರನ್ನು ನೋಡ್ತಾ ಇರ್ತಕ್ಕಂಥ ರೀತಿ ಬಗ್ಗೆ ಬೇಸರ ಇದೆ ಅಂತ ಹೇಳಿದರು. ಆದರೆ ಲಿಂಗೇಗೌಡರು ಕೂಡ ಅಂತಹದ್ದೇ ಸಾಲಿಗೆ ಸೇರಿದಂಥವರಾಗಿದ್ದರು. ಈ ನಾಡಿನ ಜನರು, ನಾವೆಲ್ಲರೂ ಲಕ್ಷಾಂತರ ಜನರಿಗೆ, ಕೋಟ್ಯಾಂತರ ಜನರಿಗೆ ಅವರು ಸ್ಫೂರ್ತಿ ಆಗಬೇಕಾಗಿತ್ತು. ಆದರೆ ಇವತ್ತು ನಾವೆಲ್ಲರೂ ಅವರಿಂದ ಸ್ಫೂರ್ತಿ ಪಡೆದಿರ್ತಕ್ಕಂಥವರ ಸಂಖ್ಯೆ ಏನು ಕಮ್ಮಿ ಇಲ್ಲ. ಹಾಗಾಗಿ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಅವರ ಆಶಯವನ್ನು, ಅವರ ಉದ್ದೇಶವನ್ನು ಈಡೇರಿಸುವಂಥ ಒಂದು ಸಂಕಲ್ಪವನ್ನು ಈ ಸಂದರ್ಭದಲ್ಲಿ ಮಾಡಿ ಮುಂದಿನ ದಿನಗಳಲ್ಲಿ ಇವತ್ತೇನು ಲಿಂಗೇಗೌಡರನ್ನ ಕಳ್ಕೊಂಡಿರ್ತಕ್ಕಂಥ ಅವ್ರ ಕುಟುಂಬಸ್ಥರು ಎಲ್ಲರೂ ನಮ್ಮ ಜೊತೆಗಿದ್ದಾರೆ. ಅವರೆಲ್ಲರಿಗೂ ನಾವು ಜೊತೆಯಾಗಿ ನಿಲ್ತಾ ಲಿಂಗೇಗೌಡರು ಸಾಧಿಸಬೇಕಾಗಿದ್ದನ್ನ, ಲಿಂಗೇಗೌಡರು ಅವ್ರ ಕುಟುಂಬಕ್ಕೆ ಏನು ಹೇಳಿದ್ರು, ನಾವೇನು ಮಾಡಕ್ಕೆ ಹೊರಟಿದ್ದೀವಿ ಅಂತ ಹೇಳಿದ್ರು, ಅದನ್ನು ನಾವು ಮಾಡಿ ಅವ್ರ ಕುಟುಂಬದವ್ರ ಮುಂದೆ ಲಿಂಗೇಗೌಡರ ಆಶಯ ಆಗಿತ್ತು, ಲಿಂಗೇಗೌಡರ ಏನು ಇದು ಗುರಿಯಾಗಿತ್ತು. ಅದನ್ನು ನಾವೆಲ್ಲರೂ ಅವರ ಒಂದು ಹೋರಾಟದ ಕಿಚ್ಚನ್ನು ಮೈಗೂಡಿಸ್ಕೊಂಡು ನಾವು ಇದನ್ನ ಸಾಧಿಸಿದ್ದೀವಿ ಅಂತ ಹೇಳ್ಬೇಕು ಅಂತ ಹೇಳಿ ನನಗೆ ಮೊದಲನೇ ದಿವಸದಿಂದ ಅವತ್ತಿನ ಲಿಂಗೇಗೌಡರು ನಮ್ಮನ್ನೆಲ್ಲ ಅಗಲದ ದಿವಸದಿಂದ ನನಗೆ ಅದು ಎದೆನಲ್ಲಿ ಕಾಡ್ತಾ ಇದೆ. ಆ ಥರದ್ದು ಒಂದು ಇದು ಹೆಚ್ಚು ನಮ್ಮೆಲ್ಲರಲ್ಲೂ ಎದೆನಲ್ಲಿ ಈ ಸಂದರ್ಭದಲ್ಲಿ ಮೂಡಲಿ. ನಾವು ಲಿಂಗೇಗೌಡರ ಆಶಯವನ್ನು ಈಡೇರಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.